ಆತ್ಮೀಯ ವೀಕ್ಷಕ ಮಿತ್ರರೇ, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ ಇದು ಸತ್ಯ ನ್ಯಾಯ ನೀತಿ ಧರ್ಮಗಳ ಪ್ರತೀಕ. ನಾನು ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್. ಓಪನ್ ಟಾಕ್ ವಿಶೇಷ ವಿಶ್ಲೇಷಣೆಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಬಿಡದಿಯ ರೈತರಿಗೆ ಸಂಬಂಧಪಟ್ಟಂತೆ ಈ ದಿನ ನಾವು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಮತ್ತು ಬಿಡದಿ ರೈತರ ವಿಚಾರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದ ಸರ್ಕಾರ ಈ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಬಿ.ಕೆ. ಹರಿಪ್ರಸಾದ್ ರವರ ನೇತೃತ್ವದ ಸರ್ಕಾರ ಈ ಕರ್ನಾಟಕ ರಾಜ್ಯದಲ್ಲಿ ಏನೆಲ್ಲ ಮಾಡ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಮಾತನಾಡೋದಕ್ಕಿಂತ ಮುಂಚೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿರವರ ನೇತೃತ್ವದ ಸರ್ಕಾರ ಈ ಕರ್ನಾಟಕ ರಾಜ್ಯದಲ್ಲಿ ಎಂಥ ರೈತ ವಿರೋಧಿಯಾಗಿರ್ತಕ್ಕಂಥ ಮತ್ತು ದಮನಕಾರಿ ನೀತಿಯ ಮೂಲಕ ಅದೇನೋ ಡಿ.ಕೆ. ಶಿವಕುಮಾರ್ ಅಂತಕ್ಕಂಥ ಜಗಜ್ಜಟ್ಟಿಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಮಹತ್ವಾಕಾಂಕ್ಷೆಯ ಯೋಜನೆಯಂತೆ AICTಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. AICT ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಸಿಟಿಯನ್ನ ಬಿಡದಿ ಹತ್ರ ಸಾವಿರಾರು ಕುಟುಂಬಗಳನ್ನ, ರೈತರ ಕುಟುಂಬಗಳನ್ನ, ಸಾವಿರಾರು ಜನರ ಬದುಕುಗಳನ್ನ, ಜೀವನಗಳನ್ನ ಕಿತ್ಕೊಂಡು, ಅವರ ಜಮೀನನ್ನ ಬಲವಂತವಾಗಿ ಕಿತ್ಕೊಂಡು AICTಯನ್ನು 10,000 ಎಕರೆಯಲ್ಲಿ ಏನು ಡಿ.ಕೆ. ಶಿವಕುಮಾರ್ ಅವರು ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದಾರಲ್ಲ, ಈ ನಿಟ್ಟಿನಲ್ಲಿ ಇವತ್ತು ಈ ಭಾರತ ದೇಶದ ಮುಂದಿನ ಪ್ರಧಾನಮಂತ್ರಿ ಅಂತಕ್ಕಂತಹ ಸಂಕಲ್ಪವನ್ನು ನಿನ್ನೆ ಏನು ಬಿ.ಕೆ. ಹರಿಪ್ರಸಾದ್ ರವರು ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ಬಿ.ಕೆ. ಹರಿಪ್ರಸಾದ್ ರವರ KPCC ಅಧ್ಯಕ್ಷರಾಗಿ ಅವರು ಪದಗ್ರಹಣ ಸಮಾರಂಭದಲ್ಲಿ ಭಾಗವಹಿಸಿ ಆ ಸಂಕಲ್ಪದ ಮಾತುಗಳನ್ನು ನಡೆತಿದ್ರಲ್ಲ, ಅಂತಿಮವಾಗಿ ಆ ಸಂಕಲ್ಪದ ಮಾತುಗಳು ಏನಾಗಿದ್ವು ಅಂದರೆ, ಇಡೀ ದೇಶದಲ್ಲಿ, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ 28 MP ಗೆಲ್ಲಿಸಿಕೊಂಡು ಬಂದು ರಾಹುಲ್ ಗಾಂಧಿರವರನ್ನ ಈ ದೇಶದ ಪ್ರಧಾನಮಂತ್ರಿಗಳನ್ನಾಗಿ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿದ್ರು. ಯಾರು? ಬಿ.ಕೆ. ಹರಿಪ್ರಸಾದ್ ರವರು KPCC ಅಧ್ಯಕ್ಷರು. ನಾನು ಇವಾಗ ಬಿ.ಕೆ. ಹರಿಪ್ರಸಾದ್ ರವರಿಗೆ ಕೇಳ್ತಾ ಇದ್ದೇನೆ, ಕರ್ನಾಟಕದ ರಾಜ್ಯದ ಜನತೆಗೆ ನಿಮ್ಮ ಕಾರ್ಯಕ್ರಮಗಳೇನು, ನಿಮ್ಮ ಯೋಜನೆಗಳೇನು ಅಂತಕ್ಕಂಥ ವಿಚಾರವನ್ನ ಕುರಿತು KPCC ಅಧ್ಯಕ್ಷರಾಗಿರ್ತಕ್ಕಂಥ ಬಿ.ಕೆ. ಹರಿಪ್ರಸಾದ್ ರವರು ಮಾತನಾಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಬಿ.ಕೆ. ಹರಿಪ್ರಸಾದ್ ರವರು ತಮ್ಮ ಭಾಷಣದಲ್ಲಿ ಯಾವುದೇ ಉಲ್ಲೇಖಗಳನ್ನು, ಪ್ರಸ್ತಾಪಗಳನ್ನು ಮಾಡಲಿಲ್ಲ. ಇವತ್ತು APMC ಕಾಯ್ದೆಗೆ ನರೇಂದ್ರ ಮೋದಿರವರು ದೇಶದಲ್ಲಿ ತಿದ್ದುಪಡಿಯನ್ನು ತಂದಾಗ APMC ಮಾರುಕಟ್ಟೆಗಳಲ್ಲಿ ಏನು ರೈತರು ಬೆಳೆದಿರ್ತಕ್ಕಂಥ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡ್ತಕ್ಕಂಥ ಕೃಷಿ ಉತ್ಪನ್ನ ಕೇಂದ್ರಗಳು, ಸಮಿತಿಗಳು ಈ ರಾಜ್ಯದಾದ್ಯಂತ, ದೇಶದಾದ್ಯಂತ ಇದಾವಲ್ಲ, ಅದಕ್ಕೆ ಒಂದು ಕಾಯ್ದೆ ಇದೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾಯ್ದೆ ಅಂತ. ಆ ಕಾಯ್ದೆಯ ಒಂದು ಕೈಪಿಡಿ ಕೂಡ ನಮ್ಮ ಹತ್ರ ಇದೆ. ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಒಂದು ಸರಿಯಾದ ಬೆಲೆಯಲ್ಲಿ ಮಾರಾಟ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಸ್ಥೆ. ಇದರಲ್ಲಿ ಏನು ಏಜೆಂಟ್ರುಗಳು, ಬ್ರೋಕರ್ಗಳು ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಕಡಿಮೆ ಬೆಲೆಗೆ ಕೊಂಡುಕೊಂಡು ಅದನ್ನ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡ್ತಿದ್ರಲ್ಲ, ಅಂತ ಒಂದು ವ್ಯವಸ್ಥೆಯಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ, ದುರಾಡಳಿತ ಮತ್ತು ರೈತ ವಿರೋಧಿಯಾಗಿರ್ತಕ್ಕಂಥ ಬೆಲೆ ನಿಗದಿ ಪದ್ಧತಿಗಳಿದವಲ್ಲ, ಅವುಗಳನ್ನ ಎಲ್ಲ ಅಂತ ರೈತ ವಿರೋಧಿ ಬೆಲೆ ನಿರ್ಧರಣೆ ಏನಿತ್ತು APMCಗಳಲ್ಲಿ, ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ, ಅದಕ್ಕೆ ಮೋದಿರವರು ಕೃಷಿ ಉತ್ಪನ್ನ ಮಾರಾಟ ಸಮಿತಿಗಳಿರುವಂಥ ವಿಚಾರಗಳಿಗೆ ಸಂಬಂಧಿಸಿದಂತೆ ಇದ್ದಂಥ ಏನು ಕಾಯ್ದೆ ಕಟ್ಟಳೆಗಳಿದ್ವಲ್ಲ, ಆ ಕಟ್ಟಳೆಗಳಿಗೆ ತಿದ್ದುಪಡಿಯನ್ನು ತಂದರು. ಆಗ ನಮ್ಮ ದೇಶದ ಕೋಟ್ಯಾಂತರ ಯುವಕರ ಆ ಕ್ರಾಂತಿಕಾರಿ ಬಿ.ಕೆ. ಹರಿಪ್ರಸಾದ್ ರವರು ಹೇಳುವಂತೆ ಏನು ಭಾರತದ ಪ್ರಧಾನಮಂತ್ರಿಗಳನ್ನಾಗಿ ರಾಹುಲ್ ಗಾಂಧಿರವರನ್ನ ಈ ದೇಶದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಬಿ.ಕೆ. ಹರಿಪ್ರಸಾದ್ ನಿನ್ನೆ KPCC ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿ ಅವರು ಭಾಷಣವನ್ನು ಮಾಡುವಾಗ ಹೇಳ್ತಿದ್ರು, ರಾಹುಲ್ ಗಾಂಧಿರವರನ್ನ ಈ ದೇಶದ ಪ್ರಧಾನಮಂತ್ರಿಗಳನ್ನಾಗಿ ಮಾಡ್ತಕ್ಕಂಥ ಸಂಕಲ್ಪವನ್ನು ತೊಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನ. ಹಾಗಾದ್ರೆ ಈ ದೇಶಕ್ಕೆ ಈ ದೇಶದ ಜನರಿಗೆ ನಿಮ್ಮ ಕೊಡುಗೆಗಳೇನು? ಈ ದೇಶದ ವಿದ್ಯಾರ್ಥಿಗಳಿಗೆ ನಿಮ್ಮ ಸ್ಪಷ್ಟ ನಿಲುವೇನು? ಈ ದೇಶದ ಯುವ ಜನರಿಗೆ, ಈ ದೇಶದ ಮಹಿಳೆಯರಿಗೆ, ಈ ದೇಶದ ಹಿರಿಯ ನಾಗರಿಕರಿಗೆ, ಈ ದೇಶದ ಹಿಂದ ವರ್ಗಗಳಿಗೆ
ಕಾಂಗ್ರೆಸ್ ಪಕ್ಷದ ಮುಂದಿನ ನಿಲುವುಗಳ ಬಗ್ಗೆ ಅವರು ಸ್ಪಷ್ಟಪಡಿಸಬೇಕಾಗಿತ್ತು. ಆ ನಿಟ್ಟಿನಲ್ಲಿ BK ಹರಿಪ್ರಸಾದ್ ಭಾಷಣ ಮಾಡಲಿಲ್ಲ, ಅದು ತಟ್ಟಿಗಿರಲಿ. ಇವಾಗ ರಾಹುಲ್ ಗಾಂಧಿರವರು ಏನು ಮಾಡಿದ್ರು? ಮೋದಿರವರು APMC ಮಾರುಕಟ್ಟೆಯಲ್ಲಿ ಈ ಬ್ರೋಕರ್ಗಳ ಕಾಟ ಮತ್ತು ಏಜೆಂಟ್ಗಳ ಕಾಟದಿಂದ ರೈತರಿಗೆ ಏನು ಒಳ್ಳೆ ಬೆಲೆ ಸಿಗ್ತಾ ಇರಲಿಲ್ಲ, ಅವರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ. ಅದಕ್ಕೆ ತಿದ್ದುಪಡಿ ತಂದಾಗ ಇದೇ ರಾಹುಲ್ ಗಾಂಧಿರವರು ದೇಶದ ರೈತರ ಬೆನ್ನೆಲುಬು ಅನ್ನುವಂತೆ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ರೈತ ಮುಖಂಡರನ್ನು ನಾಚಿಸುವಂತೆ ರಾಹುಲ್ ಗಾಂಧಿರವರು ಮಿಂಚಿನ ಸಂಚಾರವನ್ನು ಮಾಡಿ ದೇಶದಾದ್ಯಂತ ಮೋದಿ ತಂದಿರತಕ್ಕಂಥ ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾಯ್ದೆಗಳಿದ್ವಲ್ಲ, ಅದಕ್ಕೆ ತಂದಿರತಕ್ಕಂಥ ತಿದ್ದುಪಡಿಯನ್ನು ವಿರೋಧಿಸಿ ಇಡೀ ರೈತರನ್ನ ಇಡೀ ದೇಶದಾದ್ಯಂತ ಉರಿದುಂಬಿಸಿ ಇಡೀ ದೇಶದಾದ್ಯಂತ ರಾಹುಲ್ ಗಾಂಧಿರವರು ಹೋರಾಟವನ್ನು ಮಾಡ್ತಾ ಇದ್ರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಹೈಕಮಾಂಡಿನ ನೀಲಿ ಕಣ್ಣಿನ ಹುಡುಗ ಮತ್ತು ಕಾಂಗ್ರೆಸ್ ಪಕ್ಷದ ಟ್ರಬಲ್ಗಳಿಗೆಲ್ಲ ಶೂಟರ್ ಆಗಿ ಕೆಲಸ ಮಾಡಿದಂಥ ಟ್ರಬಲ್ ಶೂಟರ್ DK ಶಿವಕುಮಾರ್, ಬಂಡೆ ಎಂದು ಖ್ಯಾತಿ ಹೊಂದಿರತಕ್ಕಂಥ DK ಶಿವಕುಮಾರ್ ಈ ಕರ್ನಾಟಕ ರಾಜ್ಯದಲ್ಲಿ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಿದೆ. ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಿದ ಮೇಲೆ DK ಶಿವಕುಮಾರ್ ಕೈ ಎತ್ಕೊಂಡಿರ್ತಕ್ಕಂಥ ಅತಿ ದೊಡ್ಡ ಯೋಜನೆ ಯಾವುದು ಅಂದರೆ ಅದು DK ಶಿವಕುಮಾರ್ ಅವರ ಕನಸಿನ ಕೂಸು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸಿಟಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು 10,000 ಎಕರೆಯಲ್ಲಿ. ಮೊದಲೇ ಹೇಳಿ ಕೇಳಿ DK ಶಿವಕುಮಾರ್ ರಿಯಲ್ ಎಸ್ಟೇಟ್ ಉದ್ಯಮಿ, ಬರೇ ರಿಯಲ್ ಎಸ್ಟೇಟ್ ಉದ್ಯಮಿ ಅಲ್ಲ, ಸಕಲ ಕಲಾ ವಲ್ಲಭ ಉದ್ಯಮಿ ಅಂದರೆ ತಪ್ಪಾಗಲಾರದು. ಅಷ್ಟರ ಮಟ್ಟಿಗೆ DK ಶಿವಕುಮಾರ್ ಕ್ಯಾಲ್ಕುಲೇಟರ್ನ ಇಟ್ಕೊಂಡು DK ಶಿವಕುಮಾರ್ ಅವರು ಸ್ಕ್ವೇರ್ ಫೀಟಿನ ಲೆಕ್ಕದಲ್ಲಿ ಲೆಕ್ಕ ಹಾಕಿ ಅದು ಸೈಟ್ಗಳಿರ್ಬೋದು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿರ್ತಕ್ಕಂಥ ಏನು ಬಡಾವಣೆಗಳಿರ್ಬೋದು, ಜೊತೆಗೆ ಇಲಾಖೆವಾರು ಯಾವ ಇಲಾಖೆಗೆ ಬಜೆಟಿನಲ್ಲಿ ಎಷ್ಟು ಹಣವನ್ನು ಕೊಟ್ಟಿದ್ದೇವೆ, ಎಷ್ಟು ಹಣವನ್ನು ಹೇಗೆ ಖರ್ಚು ಮಾಡುತ್ತಾರೆ, ಹಳೆಕಲ್ಲು ಹೊಸ ಬಿಲ್ಲು ಅಂತಕ್ಕಂತಹ ತಲಸ್ಪರ್ಶಿಯಾಗಿರ್ತಕ್ಕಂಥ ಕ್ಯಾಲ್ಕುಲೇಟರ್ನ ಇಟ್ಕೊಂಡು DK ಶಿವಕುಮಾರ್ ಅವರು ಕಲೆಕ್ಷನ್ ಮಾಡೋದ್ರಲ್ಲಿ ಕರ್ನಾಟಕದ ನಂಬರ್ 1 ಕಲೆಕ್ಷನ್ ಕಿಂಗ್ ಅಂತಕ್ಕಂಥ ಮಾತನ್ನು ನಾವು ಅಲ್ಲಗಳೆಯುವಂತಿಲ್ಲ. ಎಲ್ಲದಕ್ಕೂ ಸಾಕ್ಷ್ಯಾಧಾರಗಳನ್ನು ಒದಗಿಸಿ ನ್ಯಾಯಾಲಯಕ್ಕೆ ಸಲ್ಲಿಸಿ ಶಿಕ್ಷೆಯನ್ನು ಕೊಡ್ತಕ್ಕಂಥ ಶಕ್ತಿ ಈ ಭಾರತೀಯ ನಾಗರಿಕರಿಗೆ ಮತ್ತು ಕರ್ನಾಟಕದ ಕನ್ನಡಿಗರಿಗಿದೆ. ಆದರೆ ವಾಸ್ತವದಲ್ಲಿ ಹೇಳೋದಾದ್ರೆ ಇವಾಗ ನಾನು ಬಿಡದಿಯ ರೈತರ ಏನು ದಮನಕಾರಿ ನೀತಿ ಇದೆಯಲ್ಲ, ಬಿಡದಿಯ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ, ಬಿಡದಿಯ ರೈತರನ್ನ ಅವರ ಬದುಕುಗಳನ್ನ, ರೈತರ ಜೀವನಗಳನ್ನ, ರೈತರ ಕುಟುಂಬಗಳನ್ನ, ರೈತರ ಜಮೀನುಗಳನ್ನ ಕಿತ್ಕೊಂಡು ಅವರ ಜೀವನವನ್ನ ನಿರ್ನಾಮ ಮಾಡಿ ರೈತರ ಬದುಕುಗಳನ್ನ ಮೂರಾಬಟ್ಟೆ ಮಾಡಿ ಇವತ್ತೇನು AI ಸಿಟಿಯನ್ನು ನಿರ್ಮಾಣ ಮಾಡ್ತೇನೆ, DK ಶಿವಕುಮಾರ್ ಅಂತಕ್ಕಂಥ 8ನೇ ಬಂಟ ನಾನು ಈ ಕರ್ನಾಟಕ ರಾಜ್ಯದಲ್ಲಿ ನನ್ನ ಆಡಳಿತಾವಧಿಯಲ್ಲಿ 2 ವರ್ಷದಲ್ಲಿ ಬಿಡದಿಯ 10,000 ಎಕರೆ ಜಮೀನನ್ನು ರೈತರಿಂದ ಕಿತ್ಕೊಂಡು ರೈತರನ್ನ ಬದುಕುಗಳನ್ನು, ರೈತರ ಕುಟುಂಬಗಳನ್ನು, ರೈತರ ಜೀವನಗಳನ್ನೆಲ್ಲ ಸರ್ವನಾಶ ಮಾಡಿ ಇವತ್ತು ಆ ಒಂದು 10,000 ಎಕರೆಯಲ್ಲಿ AI ಸಿಟಿಯನ್ನು ನಿರ್ಮಾಣ ಮಾಡ್ತೀನಿ ಅಂತ DK ಶಿವಕುಮಾರ್ ಇವತ್ತು ಏನು ಜಟ್ಟಿ ಹಿಡಿದು ಕುಂತಿದ್ದಾರಲ್ಲ, ಅದೇ ರೈತರ ಪರವಾಗಿ ರಾಹುಲ್ ಗಾಂಧಿರವರು ಯಾಕೆ ಹೋರಾಟವನ್ನು ಮಾಡ್ತಿಲ್ಲ ಅಂತಕ್ಕಂತಹ $1 ಬಿಲಿಯನ್ ಪ್ರಶ್ನೆಗಳೊಂದಿಗೆ ವರದಿಯನ್ನು ಮಾಡ್ತಾ ಇದ್ದೀನಿ. ರಾಹುಲ್ ಗಾಂಧಿರವರೇ, ಅವತ್ತು ಮೋದಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಬ್ರೋಕರ್ಗಳನ್ನು, ಏಜೆಂಟ್ಗಳನ್ನು ಮಟ್ಟ ಹಾಕಬೇಕು ಅಂತ ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾಯ್ದೆಗಳಿಗೆ ತಿದ್ದುಪಡಿ ತಂದಾಗ ನೀವು ದೇಶದಾದ್ಯಂತ ಕ್ರಾಂತಿಕಾರಿ ಯುವಕರ ನಾಯಕರಾಗಿ ಹೊರಹೊಮ್ಮಿ ರೈತರ ಪರವಾಗಿ ಹೋರಾಟಗಳನ್ನು ಮಾಡಿದ್ರಲ್ಲ ರಾಹುಲ್ ಗಾಂಧಿರವರೇ. ಇವತ್ತು ಯಾಕೆ ಕರ್ನಾಟಕದ ರೈತರ ಪರವಾಗಿ ಮತ್ತು ಕರ್ನಾಟಕದ ಬೆಂಗಳೂರಿನ ರಾಮನಗರದ ಮಧ್ಯದಲ್ಲಿರ್ತಕ್ಕಂಥ ಬಿಡದಿ ರೈತರ ಪರವಾಗಿ ನೀವು ರಾಹುಲ್ ಗಾಂಧಿರವರೇ ಹೋರಾಟವನ್ನು ಮಾಡ್ತಿಲ್ಲ? ಮತ್ತೆ ಈ ಹೋರಾಟ ಮಾಡದಂತೆ ನಿಮ್ಮ ಬಾಯಿಗೆ DK ಶಿವಕುಮಾರ್ ಅದು ಯಾವ ದುಡ್ಡನ್ನು ತಂದು ತುರುಕಿದ್ದಾರೆ ನಿಮ್ಮ ಬಾಯಿಗೆ ಅಂತಕ್ಕಂಥ ಪ್ರಶ್ನೆಯನ್ನ ಅತ್ಯಂತ ಖಾರವಾಗಿ, ಅತ್ಯಂತ ನಿಷ್ಠೂರವಾಗಿ ಕರ್ನಾಟಕದ ರೈತರ ಪರವಾಗಿ ನಾನು ಕೇಳುವವನಿದ್ದೇನೆ. ಕರ್ನಾಟಕದ ರೈತರ ಚಳುವಳಿಗಳನ್ನು ನಾವು ಅಧ್ಯಯನ ಮಾಡೋದಾದ್ರೆ ಕರ್ನಾಟಕದ ರೈತರ ಚಳುವಳಿಗಳಿಗೆ ಒಂದು ಇತಿಹಾಸ ಇದೆ, ಪರಂಪರೆ ಇದೆ, ಚರಿತ್ರೆ ಇದೆ. ಪ್ರೊಫೆಸರ್ ನಂಜುಂಡಸ್ವಾಮಿಯಿಂದ ಹಿಡಿದು ಪುಟ್ಟಣ್ಣಯ್ಯ ಅನ್ನ ಏನು ದಿವಂಗತ ಮಾಜಿ ಶಾಸಕರಿಂದ ಹಿಡಿದು ಮತ್ತೆ ಕೋಡಿಹಳ್ಳಿ ಚಂದ್ರಶೇಖರ್ ವರೆಗೆ ಇತ್ತೀಚೆಗಂತೂ ಸಾವಿರಾರು ಜನ ರೈತ ಮುಖಂಡರುಗಳು ಹೊರಹೊಮ್ಮಿದ್ದಾರೆ. ಇವಾಗ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ, ಬಿಜೆಪಿಯ
ದಿಟ್ಟ ಧೀಮಂತ ಧುರೀಣ ಯಡಿಯೂರಪ್ಪರವರು ಕೂಡ ರೈತರ ಪರವಾಗಿ ಹೋರಾಟಗಳನ್ನು ಮಾಡ್ತಾ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದು ಆಡಳಿತವನ್ನು ನಡೆಸಿರ್ತಕ್ಕಂಥ ಉದಾಹರಣೆಗಳು ಕರ್ನಾಟಕ ರಾಜ್ಯದಲ್ಲಿ ಇದಾವೆ. ಮತ್ತು ಇವತ್ತು ಪುಟ್ಟಣ್ಣಯ್ಯ ಅಂತಕ್ಕಂಥ ರೈತ ಮುಖಂಡರ ಮಗ ದರ್ಶನ್ ಪುಟ್ಟಣ್ಣಯ್ಯ ಇವತ್ತು ಶಾಸಕರಾಗಿದ್ದಾರೆ. ಆ ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಮಂತ್ರಿ ಪದವಿಯನ್ನು ಪ್ರದಾನ ಮಾಡಲು ಹೊರಟಿದ್ದಾರೆ. ಯಾವ ಪುರುಷಾರ್ಥಕ್ಕಾಗಿ ಮಂತ್ರಿ ಸ್ಥಾನಮಾನ ಹುದ್ದೆಗಳನ್ನು ಕೊಡಲು ಹೊರಟಿದ್ದಾರೆ ಅಂತ ನಾವೇನಾದರೂ ಕೆದಕಿ ನೋಡೋದಾದ್ರೆ ಡಿ ಕೆ ಶಿವಕುಮಾರ್ಗೊಂದು ಸ್ವಾರ್ಥ ಇದೆ. ಪುಟ್ಟಣ್ಣಯ್ಯ ಅಂತಕ್ಕಂಥ ರೈತ ಮುಖಂಡನ ಮಗ ದರ್ಶನ್ ಪುಟ್ಟಣ್ಣಯ್ಯ ಈ 10,000 ಎಕರೆ ಬಿಡದಿಯಲ್ಲಿ ಏನು ರೈತರ ಜಮೀನುಗಳನ್ನು ಕಿತ್ತುಕೊಂಡು ಸಿಟಿಯನ್ನು ನಿರ್ಮಾಣ ಮಾಡಲು ಕೊಟ್ಟಿದ್ದೀನಲ್ಲ, ಅದ್ರ ಬಗ್ಗೆ ಸೊಲ್ಲೆತ್ತಬಾರ್ದು, ಅದ್ರ ಬಗ್ಗೆ ಹೇಳಿಕೆ ಕೊಡಬಾರ್ದು, ಅದ್ರ ಬಗ್ಗೆ ಅವರು ಹೋರಾಟಗಳನ್ನು ಮಾಡಬಾರ್ದು. ಅದಕ್ಕೋಸ್ಕರ ನೋಡಿ ದರ್ಶನ್ ಪುಟ್ಟಣ್ಣಯ್ಯ ಅವರನ್ನ ಡಿ ಕೆ ಶಿವಕುಮಾರ್ ಮಂತ್ರಿ ಮಾಡಲು ಹೊರಟಿದ್ದಾರೆ. ಹಾಗಾಗಿ ನಾನು ಡಿ ಕೆ ಶಿವಕುಮಾರ್ ಸರ್ಕಾರವನ್ನ, ಅದರಲ್ಲೂ ಡಿ ಕೆ ಶಿವಕುಮಾರ್ ನೇತೃತ್ವದ ರೈತ ವಿರೋಧಿ ಸರ್ಕಾರವನ್ನ, ಅದರಲ್ಲೂ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದ ರೈತ ವಿರೋಧಿ ಸರ್ಕಾರವನ್ನ ಮತ್ತು ಬಿ ಕೆ ಹರಿಪ್ರಸಾದ್ ನೇತೃತ್ವದ ರೈತ ವಿರೋಧಿ ಸರ್ಕಾರವನ್ನ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ನೇತೃತ್ವದ ಈ ಕಾಂಗ್ರೆಸ್ ಕರ್ನಾಟಕ ರಾಜ್ಯದ ಸರ್ಕಾರವನ್ನ ನಾನು ತರಾಟೆಗೆ ತೆಗೆದುಕೊಳ್ತಾ ಇದ್ದೀನಿ ರೈತರ ಪರವಾಗಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಅತ್ಯಂತ ಘಂಟಾಘೋಷವಾಗಿ ಹೇಳುತ್ತೇನೆ. ಇನ್ನು ಮುಂದುವರೆದು ಹೇಳೋದಾದ್ರೆ ಇವತ್ತು ರಾಹುಲ್ ಗಾಂಧಿರವರು ರೈತರ ಪರವಾಗಿ ಇದ್ದಾರೋ ಇಲ್ವೋ ಅಂತಕ್ಕಂಥ ಮಾತನ್ನ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ, ಈ ಡಿ ಕೆ ಶಿವಕುಮಾರ್ ಎಸ್ತಿರ್ತಕ್ಕಂಥ ಮೂಳೆಗಳನ್ನು ಆಯ್ಕೊಂಡು ತಿನ್ಕೊಂಡು ಇವತ್ತು ಕುಂಭಕರ್ಣ ನಿದ್ದೆಗೆ ಜಾರಿದ್ದಾರ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿಗೆ, ಪ್ರಿಯಾಂಕಾ ಗಾಂಧಿಗೆ ನಾನು ಕೇಳ್ತಿದ್ದೇನೆ. ಮತ್ತು ಇನ್ನು ಮುಂದುವರೆದು ಇವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಕರ್ನಾಟಕದ ಬಿಡದಿಯ ರೈತರ ಪರವಾಗಿ ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯದೊಂದಿಗೆ ದೆಹಲಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಕರ್ನಾಟಕದ ಬಿಡದಿಯ ರೈತರ ಪರವಾಗಿ ಹೇಳಿಕೆಯನ್ನ ಬಿಡುಗಡೆ ಮಾಡಿ ಕರ್ನಾಟಕದ ಬಿಡದಿಯ ರೈತರ ಉಳಿವಿಗಾಗಿ ಅವರು ಯಾವ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಗಾಂಧಿ ಕುಟುಂಬಕ್ಕೆ ನಾನು ಕೇಳುತ್ತಿದ್ದೇನೆ. ಮತ್ತು ಬಿ ಕೆ ಹರಿಪ್ರಸಾದ್ ರವರು ನಿನ್ನೆ ಪದಗ್ರಹಣ ಸಮಾರಂಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಈ ದೇಶದ ಪ್ರಧಾನ ಮಂತ್ರಿಗಳನ್ನಾಗಿ ಮಾಡತಕ್ಕಂಥ ಸಂಕಲ್ಪವನ್ನ ಮಾಡಿದ್ದಾರೆ. ಮತ್ತೆ ರಾಹುಲ್ ಗಾಂಧಿರವರು ಈ ದೇಶಕ್ಕೆ ಪ್ರಧಾನಿಗಳಾಗಬೇಕು ಅನ್ನೋದಾದ್ರೆ ಕರ್ನಾಟಕದ ಬಿಡದಿ ರೈತರ ಬಗ್ಗೆ ರಾಹುಲ್ ಗಾಂಧಿಯ ಅಭಿಪ್ರಾಯವೇನು ಮತ್ತು ಕರ್ನಾಟಕದ ಬಿಡದಿ ರೈತರ 10,000 ಎಕರೆ ಜಮೀನನ್ನ ಕಿತ್ಕೊಂಡು ಇವತ್ತು ಏನು ಡಿ ಕೆ ಶಿವಕುಮಾರ್ ರೈತ ವಿರೋಧಿ ಸರ್ಕಾರ ಮತ್ತು ರೈತ ವಿರೋಧಿ ಕಾಂಗ್ರೆಸ್ ಪಕ್ಷ ಅಂತಕ್ಕಂತಹ ಕಪ್ಪು ಮಸಿಯನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬೆಳೆದಿದ್ದಾರೆ ಮತ್ತು ಕರ್ನಾಟಕದ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಬೆಳೆದಿದ್ದಾರೆ. ಅದರ ಬಗ್ಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿರವರ ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯವನ್ನ ಪತ್ರಿಕಾಗೋಷ್ಠಿ ಕರೆದು ಅವರು ಈ ದೇಶದ ಜನತೆಯ ಮುಂದೆ, ಈ ರಾಜ್ಯದ ಜನತೆಯ ಮುಂದೆ ಸ್ಪಷ್ಟಪಡಿಸಬೇಕು. ಇವತ್ತಿಡೀ ಗಾಂಧಿ ಕುಟುಂಬ, ಡಿ ಕೆ ಶಿವಕುಮಾರ್ ಸರ್ಕಾರ, ಡಾಕ್ಟರ್ ಜಿ ಪರಮೇಶ್ವರ್ ಸರ್ಕಾರ, ಹರಿಪ್ರಸಾದ್ ರವರ ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದು ರೈತರ ಪರವಾಗಿದೆಯೋ ಇಲ್ಲ ರೈತ ವಿರೋಧಿಯಾಗಿರ್ತಕ್ಕಂಥ ಸರ್ಕಾರವೋ ಅಂತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯವನ್ನ ನೀವು ವ್ಯಕ್ತಪಡಿಸಬೇಕು. ಗಾಂಧಿ ಕುಟುಂಬದವರು ದೆಹಲಿಯಲ್ಲಿ ಕುಂತು ಪತ್ರಿಕಾಗೋಷ್ಠಿ ಮಾಡಲಿ. ಇಲ್ಲಿ ಡಿ ಕೆ ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ, ಡಾಕ್ಟರ್ ಜಿ ಪರಮೇಶ್ವರ್ ಕರ್ನಾಟಕದ ಉಪಮುಖ್ಯಮಂತ್ರಿ, ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರು, ಇವರು ಕೂಡ ಪ್ರತ್ಯೇಕವಾಗಿ ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಕರ್ನಾಟಕದ ಬಿಡದಿ ರೈತರ ಉಳಿವಿಗಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಏನು ರೈತ ಪರ ಸಂಘಟನೆಗಳಿರ್ಬೋದು, ವಿವಿಧ ರಾಜಕೀಯ ಪಕ್ಷಗಳಿರ್ಬೋದು, ವಿವಿಧ ಕನ್ನಡ ಪರ ಸಂಘಟನೆಗಳಿರ್ಬೋದು, ವಿವಿಧ ವಿದ್ಯಾರ್ಥಿ, ಯುವಜನ, ಮಹಿಳಾ ಮತ್ತು ರೈತ ಸಂಘಟನೆಗಳಿರ್ಬೋದು, ಹೋರಾಟಗಳನ್ನು ಮಾಡಿ ರೈತರನ್ನು ಉಳಿಸ್ತಕ್ಕಂಥ ಏನು ಕೈಂಕರ್ಯಕ್ಕೆ ಕೈ ಹಾಕಿದ್ದಾರೆ. ಜನಪರ ಚಳುವಳಿಗಳು, ಬುದ್ಧಿಜೀವಿಗಳ ಸಂಘಟನೆಗಳು, ಬಂಡಾಯ ಸಾಹಿತ್ಯದ ಸಂಘಟನೆಗಳು ಮತ್ತು ವಿಶೇಷವಾಗಿ ಹಿಂದುತ್ವದ ಮತ್ತು ಜಾತ್ಯತೀತ ಮೌಲ್ಯ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಸಂಘಟನೆಗಳು, ಪಕ್ಷಗಳು ಒಟ್ಟಾಗಿ ಬಿಡದಿ ರೈತರ ಪರವಾಗಿ
ಬಿಡದಿ ರೈತರ ಜಮೀನುಗಳನ್ನು ಉಳಿಸ್ತಕ್ಕಂಥ ಕೆಲಸದಲ್ಲಿ ತೊಡಗಿರುವಂಥ ಸಂದರ್ಭದಲ್ಲಿ ಈಗ DK ಶಿವಕುಮಾರ್ ಹೇಳಿಕೆ, ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಮತ್ತು ಹರಿಪ್ರಸಾದ್ ರವರ ಹೇಳಿಕೆ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿರವರ ಹೇಳಿಕೆಯನ್ನು ಇಲ್ಲಿ ಸ್ಪಷ್ಟ ಅಭಿಪ್ರಾಯದೊಂದಿಗೆ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕರ್ನಾಟಕದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ರೈತ ವಿರೋಧಿಯೋ ರೈತ ಪರವಾಗಿರ್ತಕ್ಕಂಥ ಸರ್ಕಾರವಂತ ಸ್ಪಷ್ಟಪಡಿಸೋದಲ್ದೇನೆ ಏನು ಬಿಡದಿಯಲ್ಲಿ 10,000 ಎಕರೆಯಲ್ಲಿ AICTಯನ್ನು ನಿರ್ಮಾಣ ಮಾಡಿ DK ಶಿವಕುಮಾರ್ ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ನಟ ಭಯಂಕರ CM ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಲಕ್ಷ ಕೋಟಿಗಳನ್ನು ದುಡಿಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿಯ ಇಡನ್ ಅಜೆಂಡಾವನ್ನು ಇಟ್ಟುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಬೇಕು. ಎಷ್ಟು ಲಕ್ಷ ಕೋಟಿಗಳನ್ನು ದುಡಿದು ಗಾಂಧಿ ಕುಟುಂಬಕ್ಕೆ ಎಷ್ಟು ಲಕ್ಷ ಕೋಟಿ ಕೊಡ್ತಾರೆ, ಡಾಕ್ಟರ್ ಜಿ ಪರಮೇಶ್ವರ್ಗೆ ಎಷ್ಟು ಕೋಟಿ ಕೊಡ್ತಾರೆ, DK ಶಿವಕುಮಾರ್ ಎಷ್ಟು ಕೋಟಿ ನುಂಗ್ತಾರೆ ಮತ್ತು ಹರಿಪ್ರಸಾದ್ಗೆ ಎಷ್ಟು ಕೋಟಿ ಕೊಡ್ತಾರೆ. ಇಲ್ಲ, ಯಾವುದು ನಮಗೆ ಲಾಭ ಇಲ್ಲ. ನಾವು ಜನಸೇವೆಗಾಗಿ ಜನಿಸಿದವರು, ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ನಮ್ಮದು ಅನ್ನೋದಾದರೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, DK ಶಿವಕುಮಾರ್, ಡಾಕ್ಟರ್ ಜಿ ಪರಮೇಶ್ವರ್, ಹರಿಪ್ರಸಾದ್ ಬಿಡದಿ ರೈತರ ಜಮೀನುಗಳನ್ನು ಉಳಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇಲ್ಲದೆ ಹೋದರೆ ಇದೊಂದು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಒಂದು ರೈತ ವಿರೋಧಿಯಾಗಿರ್ತಕ್ಕಂಥ ಪಕ್ಷ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಅತ್ಯಂತ ಘಂಟಾಘೋಷವಾಗಿ, ನೇರವಾಗಿ, ನಿಷ್ಠೂರವಾಗಿ ನಾನು ಕಾಂಗ್ರೆಸ್ ಪಕ್ಷದ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಎಲ್ಲ ದಿಟ್ಟ ಧೀಮಂತ ಧುರೀಣರಿಗೆ, ನೇತಾರರಿಗೆ, ಮುತ್ಸದಿಗಳಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಿಡದಿ ರೈತರ ಬದುಕುಗಳು, ಜೀವನಗಳು ಹಸನಾಗಬೇಕು. ಬಿಡದಿ ರೈತರ ಜಮೀನುಗಳ ವಿಚಾರದಲ್ಲಿ ತಲೆ ಹಾಕಬಾರದು DK ಶಿವಕುಮಾರ್ ಸರ್ಕಾರ. ಬಿಡದಿ ರೈತರ ಜಮೀನುಗಳ ವಿಚಾರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್, ಹರಿಪ್ರಸಾದ್ ಸರ್ಕಾರ ತಲೆ ಹಾಕಬಾರ್ದು. ಗಾಂಧಿ ಕುಟುಂಬ ತಲೆ ಹಾಕಬಾರ್ದು. ಬಿಡದಿ ರೈತರ ಜಮೀನುಗಳನ್ನು ಅವರಿಗೆ ವಾಪಸ್ ಕೊಡಬೇಕು, ಅವರು ವಿಷಯಕ್ಕೆ ಹೋಗಬಾರ್ದು ಅಂತಕ್ಕಂತಹ ನಮ್ರತೆಯ ವಿನಂತಿಗಳೊಂದಿಗೆ ಬಿಡದಿ ರೈತರ ಪರವಾಗಿ ಈ ಒಂದು ವರದಿಯನ್ನು ಪ್ರಕಟಿಸಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ವಂದನೆಗಳೊಂದಿಗೆ ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಇದು ಸತ್ಯ, ನ್ಯಾಯ, ನೀತಿ, ಧರ್ಮಗಳ ಪ್ರತೀಕ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ ಕಿ ಜೈ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ.